ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಮಧ್ಯಾಹ್ನ ಲಂಚಿಗೆ ಬಾಳೆಕಾಯಿ ಗೊಜ್ಜು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಬಾಳೆಕಾಯಿ ತೊಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಅರ್ಧ ಕಡಿ, ಸ್ವಲ್ಪ ಶುಂಠಿ, ಅರ್ಧ ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 2 ಟೊಮೊಟೊ. ಬೇಕಂದರೆ ನೀವು ಹುಣಸೆಹಣ್ಣು ಹಾಕ್ಕೋಬೋದು. ಸೇಮ್ ಫಿಶ್ ಸಾಂಬಾರು ನಾವು ಹೇಗೆ ಹುಳಿಯಾಗಿ ಮಾಡ್ತೀವೋ, ಹುಳಿ ಖಾರ ಸ್ಪೈಸಿ ಕೊಟ್ಕೊಂಡು ಆ ಥರ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಆ ಥರ ಮಾಡಿದ್ರೆ ತಿನ್ನಲ್ಲ ಅಂದ್ಕೊಂಡು ನಾನು ಜಸ್ಟ್ ಈ ಥರ ಮಸಾಲೆ ಕೊಟ್ಟು ಮಾಡ್ತೀನಿ. ಗ್ರೇವಿ ಥರ ಮಾಡ್ತೀನಿ. ಬೇಕಂದರೆ ಸಾಂಬಾರು ಥರನೂ ಮಾಡ್ಬೋದು, ಗ್ರೇವಿ ಥರನೂ ಮಾಡ್ಕೋಬೋದು. ನಿಮಗೆ ಬಿಟ್ಟಿದ್ದು, ನಿಮ್ಮ ಆಪ್ಷನ್. ಹೇಗೆ ನಿಮಗೆ ತಿಕ್ಕಾಗಿ ಬೇಕಾ, ಸ್ವಲ್ಪ ತೆಳುಗೆ ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ತಿಕ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಖಾರದ ಪುಡಿ ನೋಡಿ, ಅರ್ಧ ಸ್ಪೂನ್, ಇದು ದೊಡ್ಡ ಸ್ಪೂನ್, ಇದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಎಷ್ಟು ಬೇಕು ಅಂತ. ನಮ್ಮ ಮನೇಲಿ ಖಾರ ತುಂಬ ಕಡಿಮೆ. ನೋಡಿ, ಧನಿಯಾ ಪೌಡರು. ಇದಕ್ಕೆ ನಾನು ಗರಂ ಮಸಾಲೆ ಎಲ್ಲ ನಾನು ಮನೇಲೇ ಮಾಡಿರೋ ಪೌಡರ್ ಇದು, ಹಾಗಾಗಿ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ. ಖಾರ ಆಗಿಬಿಡುತ್ತೆ. ಈಗ ಇದನ್ನೆಲ್ಲ ರುಬ್ಕೊಂಬರೋಣ. ಈಗ ಪಾತ್ರೆ ಇಟ್ಕೊಳ್ಳೋಣ, ಸ್ಟವ್ ಹಚ್ಕೊಂಡು. ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕು. ಬಾಳೆಕಾಯಿನ ಕಟ್ ಮಾಡಿಕೊಂಡು ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಡಬೇಕು, ಇಲ್ಲ ಅಂದರೆ ಕಪ್ಪಾಗಿಬಿಡತ್ತೆ. ಈಗ ಸಾಸಿವೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಈಗ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಬೇಕು. ನೀವು ಒಗ್ಗರಣೆಗೆ ಬಾಳೆಕಾಯಿನ ಹಾಕಬಾರ್ದು. ಬಾಳೆಕಾಯಿ ಒಂಥರ ಬ್ಲ್ಯಾಕ್ ಆದಂಗೆ ಆಗುತ್ತೆ. ಆಮೇಲೆ ಸಾಂಬಾರು ಕುದಿಬೇಕಾದ್ರೆ, ಗ್ರೇವಿ ಕುದಿಬೇಕಾದ್ರೆ ಹಾಕಬೇಕು. ನೋಡಿ, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸಾಕು ನನಗೆ. ಇನ್ನು ಬೆಂದರೆ ಇನ್ನೂ ಸ್ವಲ್ಪ ತಿಕ್ಕಾಗತ್ತೆ. ಇಷ್ಟು ಸಾಕು ನನಗೆ. ನೀವು ಇನ್ನೂ ತಿಕ್ಕಾಗಿ ಮಾಡ್ಕೊತೀನಿ ಅಂದರೆ ಚೆನ್ನಾಗಿರುತ್ತೆ. ಬಟ್ ನಾನು ಒಂದೇ ಇಷ್ಟು ಹಾಕ್ಕೊಂಡ್ಬಿಡ್ತೀನಿ ನಾನು. ಈಗ ಬಾಳೆಕಾಯಿ ಹಾಕ್ಕೊಳ್ಳಿ. 2 ಒಟ್ಟಿಗೆ, ಸಾಂಬಾರು ಮಸಾಲೆ ಮತ್ತು ಬಾಳೆಕಾಯಿ 2 ಒಟ್ಟಿಗೆ ಬೇಯಲಿ. ನೋಡಿ, ಬಾಳೆಕಾಯಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದ್ಸರಿ ತಿರುಕೊಳ್ಳಿ. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1/4 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಬಾಳೆಕಾಯಿಗೂ ಹಿಡಿಬೇಕಲ್ಲ, ನಾವೇನು ಹಾಕಿರಲ್ಲ. ನೋಡಿ, ಇವಾಗ ಬಾಳೆಕಾಯಿ ಬೆಂದಿದೆ, ರೆಡಿಯಾಗಿದೆ. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ ತಿಕ್ಕಾಗಿ, ಜಾಸ್ತಿ ತೆಳು ಮಾಡ್ಕೊಂಡಿಲ್ಲ. ನೀವು ನೋಡಿಕೊಂಡು ಇಷ್ಟು ಮಾಡ್ಕೊಳ್ಳಿ. ರೆಡಿಯಾಗಿದೆ ಇದು. ಸ್ಟವ್ ಆಫ್ ಮಾಡೋಣ. ನೋಡಿ, ಈಗ ರೆಡಿಯಾಗಿದೆ. ರೈಸಿಗೆ, ಮುದ್ದೆಗಿನ್ನ ಚೆನ್ನಾಗಿರುತ್ತೆ. ಓಕೆನಾ? ನೋಡಿ, ಟೇಸ್ಟ್ ಮಾಡಿ.